ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ನಾನು ಪಾವ್ ಭಾಜಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇದು ಪನ್ನೀರ್ ಪಾವ್ ಭಾಜಿ. ಇದನ್ನು ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಪ್ರೆಷರ್ ಕುಕ್ಕರಲ್ಲಿ 1 ಪಾಟ್ ಪಾವ್ ಭಾಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈಗ ಪಾವ್ ಭಾಜಿ ಮಾಡೋದಕ್ಕೆ ನಾನಿಲ್ಲಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ಸೊ ಫಸ್ಟು ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಫೈನಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಹಸಿಮೆಣಸಿನ್ಕಾಯಿ 1 ಸ್ಪೂನ್ ಆಗುವಷ್ಟು, ಹಾಗೆ ಒಂದು 100 ಗ್ರಾಮ್ಸ್ ಆಗುವಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಇದು ಪನ್ನೀರ್ ಪಾವ್ ಭಾಜಿ ಆಗಿರೋದ್ರಿಂದ ನಾನು ಪನ್ನೀರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಪನ್ನೀರ್ನ ಸ್ಕಿಪ್ ಮಾಡಿ ಇದನ್ನು ನಾರ್ಮಲ್ ಪಾವ್ ಭಾಜಿ ಥರ ಕೂಡ ಮಾಡ್ಕೋಬೋದು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ 2 ದೊಡ್ಡ ಟೊಮೆಟೊನ ನಾನು ಈ ಥರ ಚಾಪರ್ ಮುಖಾಂತರ ಈ ಥರ ನೀಟಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ಬ್ಲೆಂಡ್ ಬೇಕಾದರೂ ಮಾಡ್ಕೋಬೋದು. ಹಾಗೆಯೇ ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಬೆಣ್ಣೆ ಇರಲಿಲ್ಲ, ಸೊ ಹಾಗಾಗಿ ನಾನು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೆಣ್ಣೆ ಇತ್ತಂದರೆ ಬೆಣ್ಣೆನೇ ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಗೆ ಏನೆಲ್ಲ ವೆಜಿಟೇಬಲ್ಸ್ ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಕ್ಯಾರೆಟ್, ಬೀಟ್ರೂಟ್, ಬೀನ್ಸ್, ಕ್ಯಾಪ್ಸಿಕಮ್, ಆಲೂಗಡ್ಡೆ, ಹಾಗೆಯೇ ಒಂದು ಸ್ವಲ್ಪ ಬಟಾಣಿನ ಯೂಸ್ ಮಾಡ್ತಾ ಇದ್ದೀನಿ. ನೀವಿನ್ನು ಗೋಬಿ ಅಥವಾ ಬೇರೆ ಏನು ವೆಜಿಟೇಬಲ್ಸ್ ಬೇಕಂದ್ರೂ ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆ ಅದ್ರ ಜೊತೆ ಇಲ್ಲಿ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್, ಇದು ಕಾಶ್ಮೀರಿ ಲಾಲ್ ಮಿರ್ಚ್. ಹಾಗೆಯೇ ಇಲ್ಲಿ 1.5 ಸ್ಪೂನ್ ಆಗುವಷ್ಟು ಪಾವ್ ಭಾಜಿ ಮಸಾಲ, ಹಾಗೆಯೇ ಒಂದು 1/2 ಸ್ಪೂನ್ ಆಗುವಷ್ಟು ಜೀರಿಗೆ, ನಿಂಬೆಹಣ್ಣು, ಹಾಗೆಯೇ ಕೊತ್ತಂಬರಿ, ಲಾಸ್ಟಲ್ಲಿ ಪಾವ್. ಹಾಗೆಯೇ ಆಪ್ಷನಲ್ ಆಗಿ ನಾನಿಲ್ಲಿ ಒಂದು ಸ್ವಲ್ಪ ಚೀಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಚೀಸ್ನ ಸ್ಕಿಪ್ ಕೂಡ ಮಾಡ್ಕೋಬೋದು. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬೋಣ. ಒಂದು 2 ಸ್ಪೂನ್ಸ್ ಆಗುವಷ್ಟು ತುಪ್ಪ ಹಾಕೋತಾ ಇದ್ದೀನಿ. ನಾನು ಅವಾಗೇ ಹೇಳ್ದಂಗೆ ನೀವು ಬೆಣ್ಣೆ ಯೂಸ್ ಮಾಡ್ಕೋಬೋದು, ಬಟ್ ನನ್ನ ಹತ್ರ ಬೆಣ್ಣೆ ಇಲ್ಲ ಅಂತ ನಾನು ತುಪ್ಪ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೇ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನಾನು ಇದಕ್ಕೆ ಒಂದು 1/2 ಸ್ಪೂನ್ ಆಗುವಷ್ಟು ಜೀರಾ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ. ಇವಾಗ ಇದನ್ನು ಒಂದು 2 ನಿಮಿಷ ನೀಟಾಗಿ ಕೈ ಹಾಕ್ಕೊಳ್ಳೋಣ. ನಾನು ಇಂಗ್ರೀಡಿಯೆಂಟ್ಸ್ ತೋರಿಸುವಾಗ ಮರ್ತು ಹೋಗಿದ್ದೆ. ಇವಾಗ ಒಂದು 1/2 ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆನಿಯನ್ ಎಲ್ಲ ಕಲರ್ ಚೇಂಜ್ ಆಗಿ ಬೆಂದಿದೆ, ಹಾಗೆಯೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ದು ಕೂಡ ಸ್ಮೆಲ್ ಎಲ್ಲ ಹೋಗಿದೆ. ಇವಾಗ ನಾನು ಟೊಮೆಟೊನ ಹಾಕೋತಾ ಇದ್ದೀನಿ. ಟೊಮೆಟೊ ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಟೊಮೆಟೊ ಎಲ್ಲ ನೀಟಾಗಿ ಫ್ರೈ ಆಗೋವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ. ಇವಾಗ ಟೊಮೆಟೊ ಎಲ್ಲ ಬೆಂದಿದೆ. ಇದಕ್ಕೆ ಇವಾಗ ನಾವು ತೊಗೊಂಡಿದ್ದಂಥ ಎಲ್ಲ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಲಾಸ್ಟಲ್ಲಿ ಇದಕ್ಕೆ ನಾವು ನೆನೆಸಿಟ್ಕೊಂಡಿದ್ದಂಥ ಬಟಾಣಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನೊಂದ್ಸಲ ನೀಟಾಗಿ ಕೈ ಆಡಿಸ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಹಾಗೆಯೇ ಅರಿಶಿನ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಪಾವ್ ಭಾಜಿ ಮಸಾಲ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಇದೆಲ್ಲ ಈ ಥರ ಕುದಿ ಬಂದಮೇಲೆ ಇದಕ್ಕೆ ಅಂದರೆ ಇವಾಗ ನಾವು ಹಾಕಿರೋ ವೆಜಿಟೇಬಲ್ಸ್ಗೆಲ್ಲ ಈ ಥರ ಒಂದು ಲೇಯರ್ ವಾಟರ್ ಹಾಕಿದ್ರೆ ಈ ಥರ ಫುಲ್ ಕವರ್ ಆಗೋ ಥರ ಇಷ್ಟು ವಾಟ್ರನ್ನ ಹಾಕ್ಕೊಂಡು ಇನ್ನೊಂದ್ಸಲ ಕೈ ಹಚ್ಕೊಂಡು ವಿಷಲ್ ಹೊಡಿಯೋಕ್ಕಿದ್ದಾನೆ. 5 to 6 ವಿಷಲ್ಸ್ ಬರ್ಸ್ಕೊಳ್ಳಿ. ನೋಡಿ ಇವಾಗ ತುಂಬ ಎಲ್ಲ ವೆಜಿಟೇಬಲ್ಸು ಸ್ಮೂತಾಗಿ ಬಂದಿದೆ. ಇವಾಗ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಹ್ಯಾಂಡ್ ಬ್ಲೆಂಡರ್ ಇತ್ತಂದರೆ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ನಾರ್ಮಲ್ ಸ್ಮ್ಯಾಶರಲ್ಲೇ ಎಲ್ಲ ವೆಜಿಟೇಬಲ್ಸ್ನು ಸ್ಮ್ಯಾಶ್ ಮಾಡ್ಕೊತೀನಿ. ಈ ಥರ ಫುಲ್ ಸ್ಮೂತಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಖಾರ ಸ್ವಲ್ಪ ಕಮ್ಮಿ ಆಗಿದ್ರಿಂದ ನಾನು ಒಂದು 1/2 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಒಂದು 100 ಗ್ರಾಮ್ಸ್ ಆಗುವಷ್ಟು ಪನ್ನೀರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ. ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ತಗೊಂಡಿರುವಂಥ ಪಾವ್ನ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳೋಣ. ಓಕೆನಾ? ಇವಾಗ ಈ ಥರ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಫ್ ಆಗಿ. ಇದಾದಮೇಲೆ ಮಧ್ಯದಲ್ಲಿ 3 ಪೀಸಸ್ ಆಗಿ ಕಟ್ ಮಾಡಿ. ಓಕೆನಾ? ಇವಾಗ ಒಂದು ಪಾವ್ ಕೂಡ ಈ ಥರ ರೆಡಿ ಆಗಿದೆ. ಇವಾಗ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ.
ಇವಾಗ ನಾನಿಲ್ಲಿ ಒಂದು ಹಂಚು ತೊಗೊಂಡಿದ್ದೀನಿ. ಹಂಚಿಗೆ ಮೊದಲಿಗೆ ನಾನು 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಚಿಟಿಕೆ ಆಗುವಷ್ಟು ಪಾವ್ ಭಾಜಿ ಮಸಾಲ, ಹಾಗೆ 1/4 ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1 ಚಿಟಿಕೆ ಉಪ್ಪು, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇವಾಗ ಇಂಟ್ರೆಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಪಾವ್ನ ಇದ್ರ ಮೇಲೆ ಹಿಂಗೆ ಹಾಕ್ಕೊಂಡು ಎರಡೂ ಸೈಡ್ ಈ ಮಸಾಲ ಎಲ್ಲ ನೀಟಾಗಿ ರೋಸ್ಟ್ ಆಗೋ ಥರ ಬೇಯಿಸ್ಕೋಬೇಕು. ಸೊ ನಮ್ಮ ಪಾವ್ ಭಾಜಿ ತುಂಬಾ ಸಕ್ಕತ್ತಾಗಿ ಸ್ಟ್ರೀಟ್ ಸ್ಟೈಲಲ್ಲಿ ರೆಡಿ ಆಗಿದೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ತಗೊಂಡು ಈ ಥರ ಹಿಂಗೆ ಸ್ಕ್ವೀಸ್ ಮಾಡಿಕೊಂಡು ಮೇಲೆ ಒಂದು ಸ್ವಲ್ಪ ಆನಿಯನ್ ಹಾಕ್ಕೊಂಡು ಟೇಸ್ಟ್ ಮಾಡೋಣ. ಸಕ್ಕತ್ತಾಗಿದೆ ಫ್ರೆಂಡ್ಸ್, ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ. ನಿಮ್ಗೇನಾದರೂ ಸ್ಪೈಸಿ ಎಲ್ಲ ತುಂಬ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಬಟ್ ಇದು ನಾರ್ಮಲ್ ಟೇಸ್ಟ್ ಇದೆ, ಬಟ್ ಇನ್ನೊಂದು ಸ್ವಲ್ಪ ಸ್ಪೈಸಿ ಆಗಿದ್ರೆ ಸಕ್ಕತ್ತಾಗಿರೋದು. ಸೊ ನೀವು ಮಾಡುವಾಗ ಇನ್ನೊಂದು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ ಅಥವಾ ರೆಡ್ ಚಿಲ್ಲಿ ಪೌಡ್ರನ್ನ ಜಾಸ್ತಿ ಹಾಕ್ಕೊಳ್ಳಿ. ಓಕೆನಾ? ತುಂಬಾ ಈಸಿಯಾಗಿ 1 ಪಾಟ್ ಮೀಲ್ ಸ್ಟ್ರೀಟ್ ಸ್ಟೈಲ್ ಪಾವ್ ಭಾಜಿ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮಗೇನಾದರೂ ನಾನು ನೆಕ್ಸ್ಟ್ ಬೇರೆ ವೀಡಿಯೋಸ್ ಯಾವುದಾದ್ರೂ ರೆಸಿಪೀಸ್ ಆಗಲಿ ಅಥವಾ ಬೇರೆ ಬ್ಲಾಗ್ಸ್ ಆಗಲಿ ಮಾಡಬೇಕು ಅಂತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನಾನು ತಿಳಿಸಿ. ಸಿ ಆಲ್, ಬಾಯ್.